ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಏನಿದು ರೆಡಿಯಾಗಿ ಬರ್ತಾ ಇದ್ದಾರಲ್ಲ ಅಮ್ಮ ಮಗಳು ಅಂತ ನೋಡ್ತಿದ್ದೀರಾ. ಇವತ್ತು ಒಂದು ಮದುವೆ ಇದೆ. ಯಾರ್ದು ಏನು ಅಂತ ಹೇಳ್ತೀನಿ. ಒಂದು ಆಯ್ ಮಾಡಿಬಿಡು, ಒಂದು ಆಯ್ ಮಾಡೋ. ನಮ್ಮೂರದೇ ಮದುವೆ ಇವತ್ತು. ಆದರೆ ಕೆ ಆರ್ ಪೇಟೆಯಲ್ಲಿ ನಡೀತಾ ಇರೋವಂಥದ್ದು. ಅಂದರೆ ನಮಗೆ ಹತ್ರದ ಸಿಟಿ ಅಂದರೆ ಕೆ ಆರ್ ಪೇಟೆನೇ ಅಲ್ವಾ, ಸೊ ಅಲ್ಲಿ ಮದುವೆ ನಡೀತಾ ಇರೋದು. ಸೊ ಇವಳು ಗೊತ್ತಿರಬೇಕು, ಓದ್ ವಿಡಿಯೋದಲ್ಲಿ ಹಾಕಿದ್ದೆ, ದಿವ್ಯಾ ನನ್ನ ಫ್ರೆಂಡ್ ಅಂತ. ಸೊ ಅವಳು ಅವ್ರ ಮನೆಯವರು ಎಲ್ಲರೂ ಕೂಡ ಹೊರಟಿದ್ವಿ ನಾವು ಕಾರಲ್ಲಿ. ನನ್ನ ಫ್ರೆಂಡ್ ಕಾರಲ್ಲೇ ಹೋಗ್ತಾ ಇದ್ವಿ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವನು, ಅವರ ದೊಡ್ಡಪ್ಪನ ಮಗಂದೇ ಮದುವೆ. ಸೊ ಎಲ್ಲರೂ ಹೊರಟಿದ್ವಿ ಮದುವೆಗೆ. ದಿವ್ಯಾ ಮತ್ತು ಅವ್ರ ಅಮ್ಮ, ಅವ್ರ ಅಣ್ಣ ಎಲ್ಲರೂ ಕೂಡ ಅದೇ ಕಾರಲ್ಲಿ ಹೋಗೋಣ ಅಂತ ಡಿಸೈಡ್ ಆಗಿತ್ತು ಫಸ್ಟೇನೆ. ಸೊ ಹೋಗಿ ಇನ್ನೇನು ಚೌಟ್ರಿ ಹತ್ರ ತಲುಪಿದ್ದಾಯಿತು. ಸೊ ಎಂಟ್ರೆನ್ಸಲ್ಲಿ ಹುಡುಗನ ಅಪ್ಪ ನಿಂತಿದ್ದಾರೆ. ಅವರು ನನಗೆ ಮಾವ ಆಗಬೇಕು. ಸೊ ಅವರು ಕೂಡ ಮಾತಾಡಿಸ್ತಾ ಇದ್ರು. ಹಾಗೆ ನಾವು ವೀಡಿಯೋಸ್ ಎಲ್ಲ ತಗೊಂಡು, ಫೋಟೋಸ್ ಎಲ್ಲ ತಗೊಂಡು ಹೊರಟಿದ್ವಿ. ಅಂದರೆ ಅಲ್ಲಿ ರಸ್ತೆ ಮಧ್ಯೆ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇತ್ತಲ್ವ, ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಆಯಿತು, ಫೋಟೋಸ್ ತಗೋ, ವೀಡಿಯೋಸ್ ತಗೋ ಅಂತ ರೇಗಿಸ್ತಾ ಇದ್ರು ನಮ್ಮ ಮಾವ. ಸೊ ಬಂದ್ವಿ ಎಂಟ್ರೆನ್ಸಿಗೆ. ಇಲ್ಲಿ ಒಂಥರ ಶಾಸ್ತ್ರ ಮಾಡ್ತಾರಲ್ವ, ಈ ಥರ ಅದೇ 2 ಛತ್ರಿ ಎಲ್ಲ ಇಟ್ಕೊಂಡು ಅದೇನೋ ಭತ್ತದ್ದು ಇದೆಲ್ಲ ಹಾಕ್ತಾರಲ್ಲ, ಆ ಥರ ಶಾಸ್ತ್ರ ಅದೆಲ್ಲ ಮಾಡ್ತಾಯಿದ್ರು ಎಂಟ್ರೆನ್ಸಲ್ಲಿ. ಸೊ ನಾವು ಕುಂಕುಮ ಮತ್ತು ಹೂವೆಲ್ಲ ಇಟ್ಟಿದ್ರಲ್ವ, ಕಪ್ಪು ಬಳೆ ಅಂದರೆ ನನಗಂತೂ ತುಂಬ ಇಷ್ಟ. ಹಾಗಾಗಿ ಎಂಟ್ರೆನ್ಸಲ್ಲೇ ಇಟ್ಟಿದ್ರಲ್ವ, ತೊಗೊಂಡು ಹಾಕೋತಾ ಇದ್ವಿ. ಸೈಜೆಲ್ಲ ನನಗೆ ಪರವಾಗಿಲ್ಲ, ಸರಿಯಾಗಿ ಸಿಕ್ತು. ಹಾಕ್ಕೊಂಡು ಆಂಟಿಯವರೆಲ್ಲ ಹಾಕೋತಾಯಿದ್ರು. ಅಕ್ಷತೆ ಎಲ್ಲ ಇಟ್ಕೊಂಡು ಎಂಟ್ರೆನ್ಸ್ ಆಗಿತ್ತು. ಇವಾಗ ಒಳಗಡೆ ಬಂದ್ವಿ. ಇನ್ನು ಯಾರು ಜಾಸ್ತಿ ಜನ ಏನು ಬಂದಿರಲಿಲ್ಲ, ಯಾಕಂದರೆ ಇನ್ನು ದಾರಿಗೆ ಸ್ವಲ್ಪ ಟೈಮ್ ಇತ್ತು. ಅಷ್ಟರಲ್ಲಿ ನಾವು ಕೂಡ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು, ನನ್ನ ತಮ್ಮನ ಫ್ರೆಂಡ್ಸ್ಗಳು ಕೆಲವ್ರು ಬಂದಿದ್ದರು, ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ವಿ. ನೋಡಿ, ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ನನಗಿಂತ ಉದ್ದಾಗ್ಬಿಟ್ಟಿದ್ದಾರೆ ಎಲ್ಲ. ಅಂದರೆ ತುಂಬ ಹೈಟ್ ಇದ್ದಾರೆ. ಅವ್ರು ನಮ್ಮ ತಮ್ಮದಿರೋ ಅಂತ ಯಾರು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ನಮ್ಮ ಅಣ್ಣದಿರ ಥರ ಆಗ್ಬಿಟ್ಟಿದ್ದಾರೆ ಹುಡುಗರುಗಳು. ಅದೆಷ್ಟು ಬೇಗ ಬೆಳ್ಕೊತಾವೋ. ಅವಾಗ ಹುಡುಗಿರು ಫಾಸ್ಟಾಗಿ ಬೆಳೀತಾರೆ ಅಂತಿದ್ರು, ಈಗ ಹುಡುಗರೇ ಜಾಸ್ತಿ ಫಾಸ್ಟಾಗಿ ಬೆಳೆದ್ಬಿಡ್ತಾರೆ. ಸೊ ಮಾಸ್ಕ್ ತೆಗಿಯೋ ಅಂತ ರೇಗಿಸ್ತಾ ಇದ್ದೆ, ಬಟ್ ಅವನಿಗೇನೋ ಸ್ವಲ್ಪ ಗಾಯ ಆಗಿದೆಯಂತೆ, ಸೊ ತೆಗಿಲೇ ಇಲ್ಲ ಅವನು. ಸೊ ಇವರೆಲ್ಲ ನಮ್ಮ ಅಣ್ಣದಿರು ಗೊತ್ತಲ್ಲ, ನೋಡಿದ್ದೀರಾ ಅನಿಸುತ್ತೆ. ತಿಂಡಿ ತಿನ್ನೋಕ್ಕೆ ಅಂತ ಹೋದ್ವಿ. ಅವಾಗೆಲ್ಲ ರೇಗಿಸ್ಕೊಂಡು ಮಾತಾಡಿಸ್ಕೊಂಡು ಫುಲ್ಲು ಜೋಕ್ಸ್ ಮಾಡ್ತಾಯಿದ್ರು. ಎಲ್ಲ ನಕ್ಕು ನಕ್ಕು ಸಾಕಾಯಿತು. ನಮ್ಮನ್ನು ಯೂಟ್ಯೂಬ್ಗೆ ಹಾಕೋ ಹಾಗೆ ಹೀಗೆ ಅಂತಿದ್ರು. ಚೆನ್ನಾಗಿ ತಿನ್ನಿ, ಬಾರಿಸಿ ಬಾರಿಸಿ ತಗೊಳ್ಳಿ ಫ್ರೆಂಡ್ಸ್ ಅದು. ನಾವೆಲ್ಲ ತಿಂಡಿ ಮಾಡಿಕೊಂಡು ಎಂಟ್ರೆನ್ಸ್ಗೆ ಬಂದುಬಿಟ್ವಿ ಕೂತ್ಕೊಳ್ಳೋಕ್ಕೆ. ಯಾಕಂದರೆ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಮತ್ತು ವೀಡಿಯೋಸ್ ತೆಗಿಯೋಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ ಅಂದ್ಬಿಟ್ಟು ಫ್ರಂಟಲ್ಲೇ ಕೂತಿದ್ವಿ. ಅಂದರೆ ಅವಾಗೇನು ಕ್ರೌಡ್ ಇರಲಿಲ್ಲ. ಆಮೇಲೆ ಸ್ವಲ್ಪ ಜನ ಜಾಸ್ತಿ ಆಗಿಬಿಟ್ರು. ಅಂದರೆ ಇನ್ನು ದಾರಿ ಏನು ಆಗಿರಲಿಲ್ಲ ಅಲ್ವಾ, ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ಸೊ ಹಂಗಾಗಿ ನಾವು ಫ್ರಂಟ್ ಲೈನಲ್ಲೇ ಕೂತಿದ್ವಿ. ನಮ್ಮ ಮದುವೆಗೆ ಯಾರು ಪುರೋಹಿತರು ಬಂದಿದ್ರು ಅವರೇನೆ ಈ ಮದುವೆಗೂ ಕೂಡ ಬಂದಿದ್ದರು. ಅದೇ ನೆನಪಾಯ್ತು ನನಗೆ. ಇವರೇನೆ ನಮ್ಮ ಮದುವೆ ಮಾಡಿಸಿದ್ದು ಪುರೋಹಿತರು. ಸೊ ಅವರೇನೆ ಈ ಮದುವೆಗೂ ಕೂಡ ಬಂದಿದ್ದರು. ಆಲ್ಮೋಸ್ಟ್ ಈ ಕಡೆ ಸೈಡ್ ಮದುವೆಗಳಲ್ಲೆಲ್ಲ ಜಾಸ್ತಿ ಇವರೇನೆ, ಅಂದರೆ ತಾಳಿ ಶಾಸ್ತ್ರ ಎಲ್ಲ ಮಾಡಿ ಮದುವೆ ಮಾಡಿಸ್ತಾರಲ್ಲ, ಆ ಥರ ಇವರೇ ಬರೋದು. ಅದಾದಮೇಲೆ ತಾಳಿ ಕಟ್ಟೆಲ್ಲ ಆದಮೇಲೆ ಹಾಲು ಬಿಡ್ತಾರಲ್ವ, ಅದನ್ನು ಬಿಡೋಕ್ಕೆ ಅಂತ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲೆಲ್ಲ ಜನಗಳು ಜಾಸ್ತಿ ಆದರು. ಸೊ ಹಂಗೇನೆ ಸ್ವಲ್ಪ ಕಡಿಮೆ ಆಗಲಿ ಅಂದ್ಬಿಟ್ಟು ಅಲ್ಲೇ ಫ್ರಂಟಲ್ಲೇ ಕೂತಿದ್ವಿ ಮಾತಾಡಿಕೊಂಡು. ಅಷ್ಟರಲ್ಲಿ ನಮ್ಮ ಚಿಕ್ಕು ಮಿಸ್ಸಸ್ ಬಂದಳು. ಸೊ ನನಗಿಂತ ಚಿಕ್ಕವಳು, ಆ್ಯಕ್ಚುಲಿ ಅವಳು ಚಿಕ್ಕಮ್ಮ, ಆದರೆ ನಾನು ಹೆಸರಿಡದೆ ಕರೆಯೋದು. ಸೊ ಅವಳು ಬಂದಳು, ಅವಳನ್ನ ಕರಿತಾ ಇದ್ದೆ, ಇಲ್ಲಿದ್ದೀನಿ ಬಾ ಅಂತ. ಸೊ ಅವಳು ಬಂದು ಕೂತ್ಕೊಂಡ್ಳು. ಅವಳ ಜೊತೆನೂ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ನನ್ನ ಮಗಳಿಗೆ ಕೊಟ್ಟಿದ್ದೆ. ಅವಳು ನಮಗೆ ಫೋಟೋಸು ವೀಡಿಯೋಸ್ ಎಲ್ಲ ತೆಗೆದುಕೊಡ್ತಾ ಇದ್ಲು. ಹಾಗೆ ಫ್ರಂಟಲ್ಲಿ ಸ್ವಲ್ಪ ಕ್ಯಾಮ್ರಾಮೆನ್ ಕೊರತೆ ಇದ್ದಿದ್ದರಿಂದ ಅವಳನ್ನೇ ಕಳಿಸಿದ್ದೆ ಫೋಟೋ ತೆಗಿಯೋಕ್ಕೆ. ಸೊ ಫೋಟೋ ಎಲ್ಲ ತಗೊಂಡು ಬಂದಳು. ಹಾಗೆ ನಾವು ಬಳೆಗಳೆಲ್ಲ ಹಾಕಿದ್ವಲ್ಲ, ಬ್ಲ್ಯಾಕ್ ಬಳೆ, ಅದ್ರ ಬಗ್ಗೆ ಹಂಗೆ ಮಾತಾಡಿಕೊಂಡು, ಸಾಮಾನ್ಯವಾಗಿ ಹುಡುಗಿರ ಜೊತೆಲಿದ್ರೆ ಗೊತ್ತಲ್ಲ, ನನ್ನ ಕೈ ಬಳೆ ಚೆನ್ನಾಗಿದೆ, ನಿನ್ನ ಕಾಲು ಬಳೆ ಚೆನ್ನಾಗಿದೆ ಅಂದ್ಕೊಂಡು ಮಾತಾಡಿಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಆಗಿಬಿಟ್ಟಿರುತ್ತೆ. ಸೊ ಹುಡುಗಿರಿದ್ರೆ ಮಾತು ಜಾಸ್ತಿ ಅಂತಾರೆ, ಅದಂತೂ 100% ನಿಜನೇ. ಸೊ ಆಮೇಲೆ ಬಂದ್ವಿ ಹಾಲು ಬಿಡೋಕ್ಕೆ. ಸ್ವಲ್ಪ ಕ್ರೌಡು ಕಡಿಮೆ ಆಯಿತು. ಹುಡುಗರೆಲ್ಲ ಸ್ವಲ್ಪ ಮುಂದೆ ಹೋದ್ಮೇಲೆ ಆಮೇಲೆ ನಾವು ಹಿಂದೆ ಬಂದ್ವಿ. ಆಮೇಲೆ ಬಂದು ಹಾಲೆಲ್ಲ ಬಿಟ್ಟು ಹುಡುಗ ಮತ್ತು ಹುಡುಗಿಗೆ ವಿಶ್ ಮಾಡಿದ್ವಿ. ಸೊ ಜೋಡಿ ಅಂತೂ ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಯಾರ್ದು ಮದುವೆ ಅಂತ ಕೇಳಿದ್ರಿ ಅಲ್ವಾ? ಸೊ ನಮ್ಮ ಮಾವನ ಮಗ ಆಗಬೇಕು ಇವರು. ಸೊ ಊರಿಗೆ ಬಂದು ಪಾಪ ಇನ್ವಿಟೇಷನ್ ಕೊಟ್ಟಿದ್ದಾರೆ, ಹೇಗೆ ಮಿಸ್ ಮಾಡೋಕ್ಕಾಗುತ್ತೆ. ಹಂಗಾಗಿ
ಮಿಸ್ ಮಾಡೋದು ಬೇಡ ಅಂದ್ಕೊಂಡು ಮದುವೆಗೆ ಬಂದ್ವಿ. ಸೊ ಮದುವೆ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ದಾರೆ ಎರೆದ್ಬಿಟ್ಟು ಬರ್ತಾಯಿದ್ವಿ. ನಮ್ಮ ಹುಡುಗರುಗಳು ಸಿಕ್ತು, ನಮ್ಮ ಅಣ್ಣಂದರು ಎಲ್ಲರೂ ಏನು ಫುಲ್ಲು ಜೋಶಲ್ಲಿದ್ದಾರೆ, ಯೂಟ್ಯೂಬಲ್ಲಿ ಬರ್ತೀವಿ ಅಂತ ಖುಷಿಯಾಗಿದ್ದಾರೆ. ಅದಕ್ಕೆ ಅವ್ರ ಜೊತೆನೂ ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತಗೊಂಡು ಮಾತಾಡಿಸ್ಕೊಂಡು ಹಾಗೆ ಬಂದು ಮತ್ತೆ ಚೇರೆಲ್ಲ ಹಾಗೆ ಕೂತ್ಕೊಂಡ್ವಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ ಆಲ್ರೆಡಿ. ಮದುವೆ ಮನೇಲಿ ಸೌಂಡ್ ಜಾಸ್ತಿ ಇರುತ್ತೆ, ಯಾಕಂದರೆ ಅಲ್ಲಿ ಮಾತಾಡಿ ವೀಡಿಯೋಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಜಾಸ್ತಿ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋವಂಥದ್ದು. ಯಾಕಂದರೆ ಅಷ್ಟು ಕ್ರೌಡಲ್ಲಿ ಎಲ್ಲಿ ನಮ್ಮ ವಾಯ್ಸ್ ನಮಗೆ ಕೇಳಲ್ಲ, ಇನ್ನು ವೀಡಿಯೋದಲ್ಲಿ ಎಲ್ಲಿ ಕೇಳುತ್ತೆ. ಹಾಗೆ ಆಂಟಿ ಜೊತೆ ನನ್ನ ಮಗಳು ಕೂಡ, ಅಂದರೆ ದಿವ್ಯಾ ಅಮ್ಮ ಅವರು, ಸೊ ಅವ್ರ ಜೊತೆ ಒಂದು ವೀಡಿಯೋ ಹಾಕು ಅಂದ್ಕೊಂಡು ಅವಳು ಕೂಡ ಫೋಟೋಸು ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡು, ಹಾಗೆ ನನ್ನ ತಮ್ಮ ಲಾಸ್ಟಲ್ಲಿ ಬಂದ. ಅವನು ಬೆಂಗಳೂರಿಂದ ಬರಬೇಕಿತ್ತಲ್ವ, ಹಂಗಾಗಿ ಒಂದು 11 ಗಂಟೆ 10 ಗಂಟೆಗೇನೋ ಬಂದ. ಅವನು ಬಂದು ಊಟ ಗೀಟ ಮಾಡ್ತಾಯಿದ್ದ. ಸೊ ಅವನು ಮಾತಾಡಿಸ್ಕೊಂಡು ನಾವು ಹಾಗೆ ಕೂತಿದ್ವಿ. ಸೊ ಅಲ್ಲಿ ಶಾಸ್ತ್ರ ಮಾಡ್ತಾರೆ ನೋಡಿ, ಅದೇ ಈ ಕಾಯೆಲ್ಲ ಇಟ್ಟು ಆ ಥರ ಎಲ್ಲ ಶಾಸ್ತ್ರ ಮಾಡ್ತಾರೆ ನಮ್ಮ ಕಡೆ, ಅದನ್ನು ಮಾಡ್ತಾಯಿದ್ರು. ಅದನ್ನು ನೋಡ್ಕೊಂಡು ಹಾಗೆ ಮಾತಾಡ್ತಾಯಿದ್ವಿ. ಅಷ್ಟರಲ್ಲಿ ನಮ್ಮ ಅತ್ತೆ ಮಗಳು ಸಿಕ್ಕಿದ್ಲು. ಸೊ ನಮ್ಮ ಅತ್ತೆ ಮಗಳಿಗೆ ಅವರು ತಮ್ಮ ಆಗಬೇಕು, ಅವ್ರ ಜೊತೆ ಮಾತಾಡ್ತಾಯಿದ್ರು. ಸೊ ನಮ್ಮೂರ ಹತ್ರನೇ ಕೊಟ್ಟಿರೋದು ನಮ್ಮ ಅತ್ತೆ ಮಗಳನ್ನ. ಅವಳ ಜೊತೆ ಸ್ವಲ್ಪ ಹರಟೆ ಎಲ್ಲ ಹೊಡ್ಕೊಂಡು ಹಾಗೆ ದಿವ್ಯವರ ಅತ್ತೆ ಮಾವ ಸಿಕ್ಕಿದ್ರು. ಪಾಪ ಅವರೇನೆ ನನ್ನ ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ಮಾಡಿಬಿಟ್ಟು ಹೋದರು, ಬಿಸಿಲಿತ್ತಲ್ವಾ. ಆಮೇಲೆ ನನ್ನ ಮಗಳು ಇಳಿದ ತಕ್ಷಣವೇ ನನಗೆ ಜ್ಯೂಸ್ ಬೇಕು ಅಂತ ಹೇಳಿದ್ಲು. ಸೊ ಜ್ಯೂಸ್ ಎಲ್ಲ ಅಷ್ಟು ಒಳ್ಳೇದಲ್ಲ ಅಂದ್ಕೊಂಡು ಅಲ್ಲೇ ಕಬ್ಬಿನಾಲ್ ಮಾರ್ತಾಯಿದ್ರು ಫ್ರೆಶ್ ಆಗಿ. ಕಬ್ಬಿನಲ್ಲೇ ಕುಡಿಯೋಣ ಅಂತ ಅಂದ್ಕೊಂಡು ಸೊ ನಾನು ಫಸ್ಟ್ ಕುಡಿದು ಅವಳಿಗೆ ಕೊಟ್ಟೆ. ಅವಳು ನಿಧಾನವಾಗಿ ಕುಡಿತಾ ನಿಂತಿದ್ಲು. ಸೊ ಕಬ್ಬಿನಾಲ್ ತುಂಬ ಒಳ್ಳೆಯದು ದೇಹಕ್ಕೆ. ಹಾಗೆಯೇ ನಾನು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಅಲ್ಲೇ ಪಕ್ಕದಲ್ಲಿ ಸ್ಟಾರ್ ಸೂಪರ್ ಬಜಾರ್ ಅಂತ ಒಂದು ಇದಿತ್ತು, ಇವಾಗ ಸೇಲ್ ಹಾಕಿದ್ದಾರಲ್ಲ ಆ ಥರ. ಬಟ್ ಇಲ್ಲಿ ನನಗೆ ಯಾಕೋ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಅಂದರೆ ಓಕೆ, ಬಟ್ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿದೆ, ಯಾಕೋ ಕಾಸ್ಟ್ಲಿ ಅಂತ ಅನಿಸ್ತು. ಹಂಗಾಗಿ ನಾನು ನೋಡ್ತಾ ಇದ್ದೆ ಏನಿರ್ಬೋದು ಅಂತ, ನೋಡೋಣ ಅಂತ ಒಂದು ಚೆಕ್ ಮಾಡೋಣ ಅಂತ ಹೋದೆ. ಪಕ್ಕದಲ್ಲಿ ಇನ್ನೊಂದು ಬಾಂಬೆ ಸೇಲ್ ಅಂತ ಕೂಡ ಇದೆ. ಇದರಿಂದ ಸ್ವಲ್ಪ ದೂರ ಅಷ್ಟೇ, ಅದೂ ಒಂದು 10 ಹೆಜ್ಜೆ ಹಾಕಿದ್ರೇ ಸಿಕ್ಬಿಡುತ್ತೆ. ಸೊ ಫಸ್ಟ್ ಇಲ್ಲಿ ನೋಡೋಣ ಅಂದ್ಕೊಂಡು ಅವಳಿಗೆ ಸ್ಲಿಪ್ಪರ್ ಎಲ್ಲ ನೋಡೋಣ ಅಂತ ನೋಡ್ತಾ ಇದ್ದೆ. ಅವಳು ಕೂಡ ಅದು ಕೊಡಿ ಇದು ಕೊಡಿ ಅಂತ ಅವಳೇ ಕೇಳ್ತಾ ಇದ್ಲು. ಅಂದರೆ ಕಾಸ್ಟ್ ಏನೋ ಜಾಸ್ತಿ ಅಂತ ಅನ್ನಿಸ್ತು. ಸೊ ನಾನು ಅಂದ್ಕೊಂಡೆ ಮನ್ನಾರ್ಸ್ಗೆ ಹೋದರೆ ಎಷ್ಟೊಂದು ಸಿಗುತ್ತೆ ಹಂಗೆ ಹಿಂಗೆ ಅಂತ ಅವ್ರ ಹತ್ರ ವಾದ ಮಾಡಿಕೊಂಡು ಬಾರ್ಗೇನ್ ಮಾಡಿಕೊಂಡು, ಸೊ ನಂಗೆ ಅಲ್ಲಿ ಯಾಕೋ ಕಂಫರ್ಟಬಲ್ ಅನಿಸ್ಲಿಲ್ಲ. ಸೊ ಹಂಗಾಗಿ ಇಲ್ಲೇ ಪಕ್ಕದಲ್ಲಿ ಇತ್ತಲ್ಲ ಬಾಂಬೆ ಸೇಲ್ ಅಂತ, ಅಲ್ಲಿ 5 ರೂಪೀಸಿಂದನೂ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ನೋಡೋಣ ಅಂತ ಹೋದೆ. ಫುಲ್ ಕ್ಲಾತ್, ಕೆಳಗಡೆ ಸೆಕ್ಷನ್ ಫುಲ್ಲು ಕ್ಲಾತೇ ಇರೋದು, ಮೇಲ್ಗಡೆ ಸೆಕ್ಷನಲ್ಲಿ ಆಕ್ಸೆಸರೀಸು ಮತ್ತು ಸ್ಲಿಪ್ಪರ್ಸು ಆ ಥರ ಎಲ್ಲ ಇದೆ. ಸೊ ಬೆಳ್ಳಿ ಈ ಥರ ಒಂದು ಸ್ಲಿಪ್ಪರ್ಸ್ ತೊಗೊಂಡ್ಲು ಅಷ್ಟೇ. ಬಟ್ ನನಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಹಂಗಾಗಿ ಇದೊಂದು ಸ್ಲಿಪ್ಪರೇನ ತೊಗೊಂಡ್ಲು. ಓಕೆ ಅಂದ್ಬಿಟ್ಟು ಅವಳಿಗೊಂದು ಜೊತೆ ಸ್ಲಿಪ್ಪರ್ ಕೊಡಿಸ್ಕೊಂಡು ನನ್ನ ತಮ್ಮ ಹಾಗೆ ತಿಂಡಿ ಎಲ್ಲ ತೊಗೊಂಡೋಗಿ ಅಂದ್ಕೊಂಡು ಅವನು ಸ್ವಲ್ಪ ತಿಂಡಿ ಎಲ್ಲ ತೊಗೊಟ್ಟ ಅವಳಿಗೆ ತಿನ್ನೋಕ್ಕೆ ಬೇಕ್ರಿಲಿ. ಅದೆಲ್ಲ ತಗೊಂಡು ಮನೆ ಕಡೆ ಬಂದ್ವಿ. ಹಾಗೆ ಬಾಂಬೆ ಸೇಲ್ ಅಂದರೆ ಕೇರ್ಪೇಟೆ ಸೈಡ್ ಯಾರು ಇದ್ದರೆ ನೋಡಿ, ಬೇಕಾದರೆ ಒಂದು ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ನನಗೂ ಇಷ್ಟ ಆಯಿತು, ಯಾಕಂದರೆ 5 ರೂಪೀಸಿಂದನೂ ಸ್ಟಾರ್ಟ್ ಅಲ್ವಾ, ನಮ್ಗೆ ಏನು ಬೇಕೋ ಅದನ್ನೆಲ್ಲ ತೊಗೋಬೋದು. ಬಟ್ ನನಗೇನೋ ಇಷ್ಟ ಆಯ್ತಿದ್ದು. ಕ್ಲಾತು ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೆ ಬಸ್ಸಲ್ಲಿ ಬಂದ್ವಿ ಮನೆಗೆ. ಪಾಪುನ ಮನೇಲೇ ಬಿಟ್ಟೋಗಿದ್ವಲ್ಲ, ಹಂಗಾಗಿ ಬೇಗ ಬಂದ್ವಿ. ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.